ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ವೆಯ್ಟ್ ಲಾಸ್ ಜರ್ನಿ. ಬೆಳಿಗ್ಗೆ 5 ಗಂಟೆಗೆ ಎದ್ದು ನನ್ನ ಡ್ರೀಮ್ನ ವಿಜುವಲೈಸ್ ಮಾಡ್ತಾ, ಹಾಗೆಯೇ ಯೂನಿವರ್ಸಿಗೆ ನನ್ನ ಗ್ರ್ಯಾಟಿಟ್ಯೂಡ್ನ ಹೇಳ್ತಾ ನನ್ನ ಡೇ ಸ್ಟಾರ್ಟ್ ಆಗಿದೆ. It's a meditation time now. Before exercise weight check ಮಾಡೋಣ ಅಂತ ಹೋದೆ. I was literally shocked. 59 kg ಆಗಿಬಿಟ್ಟಿದ್ದೀನಿ. ಇಮಿಡಿಯೇಟಾಗಿ ನನ್ನ ತಲೆಗೆ ಬಂದಿದ್ದೆ, I have to start calorie deficit and exercise. Then one glass of warm waterನ ಕುಡಿದ್ಬಿಟ್ಟು I have started my yoga, ಸೂರ್ಯ ನಮಸ್ಕಾರ and strength exercise. ಮತ್ತು ಕಾರ್ಡಿಯೋ ಎಕ್ಸಸೈಸ್ಗೆ ಅಂತ ಹೇಳಿ ಪಾರ್ಕಿಗೆ ಹೋಗಿ 2.5 ಕಿಲೋಮೀಟರ್ ಜಾಗಿಂಗ್ ಮಾಡ್ಕೊಂಡು ಬಂದೆ. ಲುಕ್ ಅಟ್ ದ ಸ್ವೆಟ್ ಗೈಸ್. ಮನೆಗೆ ಹೋದ ತಕ್ಷಣ ಇಮಿಡಿಯೇಟಾಗಿ ಯಾವ್ಯಾವ ತರಕಾರಿ ಇದೆ ಅದನ್ನೆಲ್ಲ ಒಂದು ಮೆಷರ್ಡ್ ಕ್ವಾಂಟಿಟಿಯಲ್ಲಿ ಕಟ್ ಮಾಡಿಕೊಂಡು, ಲೈಕ್ ವೆಜಿಟೇಬಲ್ ಪಲಾವ್, ದಟ್ಟು ರೈಸ್ ಯೂಸ್ ಮಾಡಿಲ್ಲ, ಸೊ ಅದಕ್ಕೆ ಕ್ವಿನೋವಾ ಬರುತ್ತಲ್ಲ, ಸೊ ಅದನ್ನು ಯೂಸ್ ಮಾಡಿಕೊಂಡು ಒಂದು ವೆಜ್ ಪುಲಾವ್ನ ರೆಡಿ ಮಾಡಿಕೊಂಡೆ. ದೆನ್ ಗ್ರೀನ್ ಟೀ ಎಲ್ಲನೂ ಮಾಡಿಟ್ಟಾದಮೇಲೆ ಸ್ನಾನ ಆಯಿತು. ಜಸ್ಟ್ ಸ್ಕಿನ್ ಕೇರ್ ಹಾಕಿದ್ದೀನಿ ಆ್ಯಂಡ್ ದ ಚೀಕ್ ಟಿಂಟ್ ಎಷ್ಟು ಗ್ಲೋ ಕೊಡ್ತಾ ಇದೆ ಅಲ್ಲ. ಇಲ್ಲಿ ಬಂದು ನನ್ನ ಮೀಲ್ ಪ್ಲೇಟಲ್ಲಿ ಕ್ಯಾಲರಿ ಪೋರ್ಷನ್ನ ಕಂಟ್ರೋಲ್ ಮಾಡಿದ್ದೀನಿ. ಹಾಗೆಯೇ ಸೋಕ್ಡ್ ನಟ್ಸ್ ಸ್ಮೂದಿ ಪ್ಲಸ್ 3.2 ಲೀಟರ್ಸ್ ಆಫ್ ವಾಟರ್. ಸಂಜೆ ಹಾಗೆ ದೇವರ ದರ್ಶನಕ್ಕೆ ಅಂತ ಹೇಳಿ ಬಂದು ಶಿವನ ದೇವಸ್ಥಾನಕ್ಕೆ ಬಂದು ದರ್ಶನ ಮಾಡ್ಕೊಂಡ್ವಿ. ಹಾಗೆ ಡ್ರೈ ಫ್ರೂಟ್ಸ್ ಮತ್ತು ನಟ್ಸನ್ನು ನೆಕ್ಸ್ಟ್ ಡೇಗೆ ಅಂತ ಹೇಳಿ ಓವರ್ ನೈಟಿಗೆ ಸೋಕ್ ಮಾಡಲಿಕ್ಕೆ ಅಂತ ಹೇಳಿ. ದೆನ್ ಇಲ್ಲಿ ಬಂದು ಹಲೀಮ್ ಸೀಡ್. ದೆನ್ ಫೈನಲಿ ಹೇರ್ ಕೇರ್ ಟೈಮ್. ಹೇರಿಗೆ ಆಯಿಲ್ನ ಅಪ್ಲೈ ಮಾಡಲಿಕ್ಕೆ ಇಲ್ಲಿ ಸೆಸಿಮೆ ಆಯಿಲ್, ಕೊಕೊನಟ್ ಆಯಿಲ್, ರೋಸ್ಮೆರಿ ಆಯಿಲ್ ಮತ್ತು ವಿಟಮಿನ್ ಇ ಕ್ಯಾಪ್ಸೂಲ್ಸ್ ಇಷ್ಟನ್ನು ತೊಗೊಂಡಿದ್ದೀನಿ. ಆಯಿಲ್ನ ಹೀಟ್ ಮಾಡಿ ಹೆಡ್ ಮಸಾಜನ್ನು ತಗೊಂಡು ಈ ರೀತಿಯಾಗಿ ನನ್ನ ಈ ದಿನ ಎಂಡ್ ಆಯಿತು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.